ಹಾಯ್ ನಮಸ್ಕಾರ ಸ್ನೇಹಿತರೆ, ತುಂಬ ದಿನ ಆಗೋತ್ತು. ಇವತ್ತೊಂದು ವಿಶೇಷವಾದಂಥ ಕಂಟೆಂಟ್ ಜೊತೆ ಬರ್ತಾ ಇದ್ದೀನಿ. ಏನಿಲ್ಲ, ಇಲ್ಲೇ ನಮ್ಮ ಅಣ್ಣ ನಾವೆಲ್ಲ ಸ್ವಲ್ಪ ಹಿಂಗೆ ಬಂದಿದ್ವಿ, ಒಂದು ಜೇನಿಡೆಗೆ ಬಂದಿದ್ದೀರಿ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾಯಿದೆ ನನಗೂ. ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನಮ್ಮೊಬ್ಬರು ಎಕ್ಸ್ಪರ್ಟ್ ಇದ್ದಾರೆ ಜೇನು ಹಿಡಿಯೋದ್ರಲ್ಲಿ, ಅವರ ಜಾಯ್ನ್ ಆಗಿದ್ದಾರೆ. ಅವರು ಇಲ್ಲಿ ಕಡ್ಡಿ ಜೇನು ಹಿಡಿತಾರೆ. ಇವಾಗ ಆ ಕಡ್ಡಿ ಜೇನು ಎಲ್ಲೆಲ್ಲಿ ಹಿಡಿತಾರೆ, ಹೆಂಗೆ ಹಿಡಿತಾರೆ ಅಂತ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಕೊಂಡು ನಮ್ಮ ಎಕ್ಸ್ಪರ್ಟ್ ಉಮೇಶ್ ಅಣ್ಣ ಅಂತ. ಇಲ್ಲಿ ಜೇನಿದೆ, ಹುಡುಕಿದ್ದಾರೆ ಜೇನು. 1 ಅವರಿಂದ ಹುಡುಕಿದೀವಿ, ಇವಾಗ ಜೇನು ಸಿಕ್ಕಿದೆ. ಹೆಂಗ ಎಲ್ಲಣ್ಣ ಐತೆ? ಎಲ್ಲಿ 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 ಅಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಜೇನಿದೆ ನೋಡಿ. ಇಲ್ಲಿ ಇನ್ನೊಂದು ಜೇನು ಕಾಣಿಸಿದೆ. ಇವಾಗ ಕೊಡ್ಲಿ ಎಲ್ಲ ತಂದಿದ್ದೀವಿ. ಕೊಡ್ಲಿ ತಂದು ನೀಟಾಗಿ ನಮ್ಮ ಉಮೇಶ್ ಅಣ್ಣವರು ಕಾರ್ಯಗತರಾಗಿದ್ದಾರೆ. ನೀಟಾಗಿ ಹೊಡೆದು ನೀಟಾಗಿ ಅದನ್ನ ಸಲೀಸಾಗಿ ತಗೊಳ್ತೀವಿ. ಈಗ ನೋಡಿ, ಈಗ ಉಮೇಶ್ ಅಣ್ಣವ್ರ ಜೊತೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಅವರು ಹಿಂಗೆ ಜೇನು ಹುಡುಕ್ತಾರೆ. ಅಲ್ಲಿ ಇಲ್ಲಿ ಬೇಲಿಯಲ್ಲಿ ಹಾದು ಊದು ಹೋಗಿ ಹೋಗಿ ಹುಳ ಎಲ್ಲೆಲ್ಲಿ ಓಡಾಡುತ್ತೆ, ಎಲ್ಲೆಲ್ಲಿ ಓಡಾಡಿದೆ ಅಂತ ನೋಡಿ ಹುಡುಕ್ತಾರೆ ಅವರು. ಸೊ ಇವತ್ತು ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ನೋಡೋಣ ಜೇನು ಸಿಗುತ್ತೋ ಸಿಗಲ್ವೋ. ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೂ ತೋರಿಸ್ತೀನಿ. ಉಮೇಶ್ ಅಣ್ಣವ್ರೆ, ಏನಾದರೂ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಎತ್ಕೊಳ್ಳಿ ನೋಡಿ. ಒಂದು ಅಟೆಂಪ್ಟು ಸಿಕ್ಕಿದೆ. ಇರಿ, ಆ ಕಡ್ಡಿ ಮುರ್ಕೊಳ್ಳಿ. ನೋಡಿ, ಜೇನು ಕಟ್ಟಿ ರಸ ಈರ್ಬಿಟ್ಟಿದೆ. ನೋಡೋಣ ಮುಂದೆ ಇನ್ನೇನಾದರೂ ಸಿಗ್ಬೋದು. ಉಮೇಶ್ ಅಣ್ಣವ್ರು ಇನ್ನೇನೋ ಸಿಗುತ್ತಲ್ವಾ? ಹೋಗೋಣ, ಉಮೇಶ್ ಅಣ್ಣವ್ರು ಹಿಂದೆ ಹೋಗೋಣ. ಇನ್ನೂ ಏನಾದರೂ ಸಿಗುತ್ತೇನೋ ನೋಡೋಣ. ಯಾರ್ದಣ್ಣ ದಾರ ಇದು? ಇವರು ನಮ್ಮ ಬಾಲ್ಯದ ಸ್ನೇಹಿತರು ಲಕ್ಷ್ಮಣ್ ಗೋಲು ಅಂತ. ತೋರಿಸ್ ಮಚ್ಚ, ಏನೋ ತೋರಿಸ್ತಾ ಇದ್ದಲ್ಲ ಅವ್ರು. ಹಿಂಗೇನೋ ಒಂದು ಏನಂತಾರೆ ಮಚ್ಚ ಅದನ್ನು, ಒಂದು ಹುಲ್ಲನ್ನ ಚೆನ್ನಾಗಿದೆ ಅಂತ ಅವ್ರು ಡವ್ ಕೊಡೋಕ್ಕೆ ಇಟ್ಕೊತವ್ರೆ ಅದನ್ನ ಮಚ್ಚ. ಹೆಂಡ್ತಿಗೆ, ಸಾರಿ, ಅವ್ರ ಹೆಂಡ್ತಿ ಕೊಡೋಕ್ಕೆ ತಗೊಳ್ತವ್ರೆ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಸತೀಶ್ ಅಣ್ಣ ಇದ್ದಾರೆ, ಮತ್ತು ನಮ್ಮ ಎಕ್ಸ್ಪರ್ಟ್ ಜೇನಿನ ಎಕ್ಸ್ಪರ್ಟ್ ಅವ್ರು ಕೂಡ ಇದ್ದಾರೆ. ನಮ್ಮ ಸತೀಶ್ ಅಣ್ಣವ್ರ ಫ್ರೆಂಡ್ ಅವರು, ಆ್ಯಕ್ಚುಲಿ ಕ್ಲಾಸ್ಮೇಟ್ಸ್ ಅಂತೆ. ಸೊ ನಾನು ನಮ್ಮ ಸತೀಶ್ ಅಣ್ಣಗೆ ಬಿಟ್ಬಿಡ್ತೀನಿ, ಒಂದೆರಡು ಮಾತು ಅವ್ರನ್ನ ಮಾತಾಡಿಸ್ಲಿ ಅಂತ. ಹೆಂಗೆ ಅವ್ರು ಈ ಕಲೆ ಹೆಂಗೆ ಕಲ್ತರು, ಹೆಂಗೆ ಹಿಡಿತಾರೆ ಜೇನು ಅವ್ರನ್ನ ಅಂತ ಅವ್ರನ್ನ ಕೇಳೋಣ. ಸತೀಶ್ ಅಣ್ಣ, ನೀವೇ ಕೇಳಿ. ಏನಂದ್ರೆ ಪ್ರಜ್ವಲ್ ಹೇಳಿ, ಇವರು ಭಾಳ ನನಗೆ ಕ್ಲಾಸ್ಮೇಟು. ಒಂದು 1ನೇ ಕ್ಲಾಸಿಂದ 7ನೇ ತರಗತಿವರೆಗೂ ಕ್ಲಾಸ್ಮೇಟ್. ಇವನು ಉಮೇಶ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು, ಆತ್ಮೀಯ ಸ್ನೇಹಿತ. ಇವತ್ತು ಅಪರೂಪಕ್ಕೆ ಏನೋ ಒಂದು ಕಾರಣಕ್ಕೆ ಈ ಕಡೆ ಬಂದ್ವಿ, ಇವನು ಸಿಕ್ಕಿದ್ದಾನೆ. ಇವತ್ತು ಸಿಕ್ಕಿದಾಗ ನನಗೆ 7ನೇ ಕ್ಲಾಸಲ್ಲಿ ಇದ್ದಾಗೆಲ್ಲ ಭಾಳ ಜೇನು ಕಿತ್ತು ಕೊಟ್ಟಿದ್ದಾರೆ, ನಾನು ಭಾಳ ತಿಂದಿದ್ದೀನಿ. ಇವತ್ತು ಕಾಣಿಸ್ದ, ಅದಕ್ಕೆ ಇವನಿಗೆ ಹೇಳಿದಾಗ ಒಂದು ಜೇನು ನೋಡು ಅಂತ ಹೇಳಿದ್ರೆ ಅವನು ಎಲ್ಲಿದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ಹುಡ್ಕೊಂತ ಬಂದ್ವಿ. 1 ಕಿಲೋಮೀಟ್ರ್ ಬಂದಿದ್ದೀವಿ. 1 ಕಿಲೋಮೀಟ್ರ್ ಬಂದಾದ್ಮೇಲೆ ಇಲ್ಲೊಂದು ಸಿಕ್ಕಿದೆ, ಕಾಣಿಸಿದೆ. ಈಗ ನನಗೆ ನನ್ನ ಆತ್ಮೀಯ ಸ್ನೇಹಿತ ಉಮೇಶು ಈಗ ಕಿತ್ಕೊಡ್ತಾನೆ. ನಾವೆಲ್ಲ ರುಚಿ ನೋಡೋಣ. ಉಮೇಶ್ ಅಣ್ಣವ್ರೆ, ಹೇಗೆ ಕಲ್ತ್ಕೊಂಡ್ರಿ ಇದೆಲ್ಲ? ಹೇಗೆ ಬಂತು ನಿಮಗೆ ಇದು ವಿದ್ಯೆ? ನಾವು ಇದು ಗಿಡದಾಗ ಹೋಗಿ ನಾವು ನೋಡಿ ಕಂಡು ಹಿಡ್ದು ಅದನ್ನ ಕಿತ್ತು ಕೊಡ್ತೀವಿ. ಅಲ್ಲ, ಅದು ಹೆಂಗ್ ಬಂತು ನಿಮ್ಗೆ? ಹೆಂಗೆ ಗೊತ್ತಾಯ್ತು ಇಲ್ಲಿ ಜೇನಿದೆ ಅಂತ? ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗ್ತದೆ, ಹುಳ ಎಲ್ಲಿ ಹೋಗ್ತದೆ ಅಲ್ಲಿ ಪಾಲ ಮಾಡ್ತೀವಿ ನಾವು. ಹಂಗೆ ಹುಳ ಹಿಂದೆ ಹೋದ್ರೆ ಇಲ್ಲಿ ಜೇನಿದೆ ಅಂತ. ಎಷ್ಟು ವರ್ಷದಿಂದ ಈ ವಿದ್ಯೆ ನಿಮ್ಮ ಕೈಲಿದೆ? ನಮ್ಗೆ 20 ವರ್ಷ ಇದೆ ಸರ್. ಹಂಗೆ ನೀವು ಚಿಕ್ಕ ವಯಸ್ಸಿಂದಾನು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಇದನ್ನ? ನಮ್ದು ಅದೇ ಕಸ್ಬೆ. ಇಲ್ಲಿವರೆಗೆ ಎಷ್ಟು ಜನ ಕಿತ್ತಿದ್ದೀರಾ ನೀವು? 70 ಜನ ಕಿತ್ತಿದ್ದೀವಿ. ಓ, ತುಂಬಾ ಸೀನಿಯರ್ ಹಂಗಾದ್ರೆ. ಯಾವ್ಯಾವ ಥರ ಜೇನು ಕೀಳ್ತೀರಾ? ಜೇನಲ್ಲಿ ಎಷ್ಟೋ ವಿಧ ಇದೆ, ಆ ಥರ ಏನಾದರೂ ಐಡಿಯಾ ಇದೆಯಾ? ಇದೆ. ಮದ್ದಾಕಿ ಮದ್ದಾಗ ಕಿತ್ತೀವಿ ದೊಡ್ಡ ಜೇನು.
ದೊಡ್ಡ ಜೇನು ಎಲ್ಲೇನೋ ಕಾಣಿಸ್ಲಿ ಓಕೆ ಅದ್ರಗ ಮದ್ದಿದೆ, ಹಾಂ ಮದ್ದು ತಂದು ಎಲ್ಲನೂ ವಾಶಿ ಮಾಡ್ತೀವಿ. ಹಾಂ ಅದನ್ನು ಕಿತ್ತೀವಿ, ಒಂದು ಬಕೆಟು ಆಗ್ತದೆ, ಕಳಿಸ್ತೀವಿ. ಹಾಂ 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 ಇವಾಗ ಕೋಲು ಈ ಹೊಗೆ ಹಾಕಿ ಎಲ್ಲ ಹಿಡಿತಾರಲ್ಲ. ಹೊಗೆ ಹಾಕೋದು ಹಂಗೆಲ್ಲ. ಹಾಂ ಇದು ಕನ್ಕತಾಯ ಹೊಂಗೆ ಗಿಡ ಸೊಪ್ಪು ಕಿತ್ಕೊಂಡ್ಬಂದು ಹಾಂ ಅದ್ರಾಗ ಮಂಜ ಧೂಳು ಹಾಕಿ ಅದ್ರಾಗ ಏನೋ ಮಿರಿಷನ್ ಇದೆ ನಮ್ಗೆ, ಆ ಮಿರಿಷನ್ ಹಾಕಿ ನಾವು ಕಿತ್ತೋದು. ಕೇಳ್ತೀರಾ? ಓಕೆ. ಇವಾಗ ಜೇನಲ್ಲಿ ಯಾವ್ದು ಅಪಾಯಕಾರಿ ಜೇನು? ಇವಾಗ ಇದೆಲ್ಲ ಕಡ್ಡಿ ಜೇನು ಅನ್ಸುತ್ತಲ್ಲ, ಇದು ನಾವು ಕೇಳ್ತಾ ಇರೋದು ಆ ಥರ. ಅಂದರೆ ಇವಾಗ ಜೇನಲ್ಲೇ ತುಂಬಾ ಡೇಂಜರ್ ಅಂದರೆ ಯಾವುದು? ದೊಡ್ಡ ಜೇನು. ದೊಡ್ಡ ಜೇನು ಡೇಂಜರ್. ಡೇಂಜರು, ಕಚ್ಚಿದ್ರೆ ತುಂಬಾ ಹಾನಿ ಆಗುತ್ತೆ. ಆಸ್ಪತ್ರೆಗೆಲ್ಲ ಹೋಗ್ಬೇಕು, ಇಲ್ಲದ್ರೆ ಹಂಗೆ ಮುಳ್ಕೊಂಡು ಇಡ್ಬೇಕು ಅಷ್ಟೇ. ಉಳಿಗಾಲ ಇಲ್ಲ ಹಾಸ್ಪಿಟಲ್ ಹೋಗಿಲ್ಲ ಅಂದ್ರೆ. ಸರಿ 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 ಸರಿ. ಹಂಗಂದ್ರೆ ಇದೆಲ್ಲ ಕಡ್ಡಿ ಜೇನು, ಇದೆಲ್ಲ ಏನು ತೊಂದರೆ ಆಗಲ್ಲ, ಇದೆಲ್ಲ ಏನು ತೊಂದರೆ ಆಗಲ್ಲ. ಎಷ್ಟು ರುಚಿ ಇರುತ್ತೆ ಈಗ ಇದು ನಾವು ಕಿತ್ಕೊಂಡ್ರೆ? ಎಷ್ಟು ರುಚಿ ಇರುತ್ತೆ? ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ರಿ, ಕಿತ್ಕೊಡ್ತೀನಿ. ಇವಾಗ ಅಮಾವಾಸ್ಯೆ ಮುಂಚೆ ಎಲ್ಲ ಕೀಳ್ಬಾರ್ದು ಅಂತಾರೆ, ಹೌದು? ಅದೆಲ್ಲ ಏನಕ್ಕೆ? ಅದು ಅಮಾವಾಸ್ಯೆ ಮುಂಚೆ ಕಿತ್ತಿದ್ರೆ ಎಲ್ಲ ತುಪ್ಪ ಎಲ್ಲ ಕುಡ್ಕೊಂತಾರೆ. ಹೌದಾ? ಏನಕ್ಕೆ ಅಂದ್ರೆ ಯಾವ ತರ ಅದು ಅಂತ? ಅಂದ್ರೆ ಅದೇ ಕುಡ್ಕೊಂಡ್ಬಿಟ್ಟಿರುತ್ತೆ ಅಂತ. ಅಮಾವಾಸ್ಯೆ 11ನೇ ತಾರೀಕು ಇವಾಗ ಕಿತ್ತಿದ್ರಿ, ಒಂದು ವಾರಕ್ಕೆ ಮುಂಚೆ ಕಿತ್ತರೆ ಏನಾಗಲ್ಲ. ಅಮಾವಾಸ್ಯೆ ಸಮಯದಲ್ಲಿ ಹೀರ್ಕೊಂಡ್ಬಿಡುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದು ನಮ್ಮ ಉಮೇಶ್ ಅಣ್ಣವ್ರು, ಎಕ್ಸ್ಪರ್ಟ್ ಉಮೇಶ್ ಅಣ್ಣವ್ರು. ಈ ಕಡೆ ನೋಡ್ಬೇಕು, ಎಕ್ಸ್ಪರ್ಟ್ ಉಮೇಶ್ ಅಣ್ಣ ತಿರುಮಣ್ಣಹಳ್ಳಿಯಲ್ಲಿ ಇರ್ತಾರೆ ಇವರು. ಇವ್ರನ್ನ ಆನೇಕಲ್ ತಾಲೂಕು. ಎಲ್ಲಿ ಬೇಕು ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮ್ಗೆ ಕೊಡ್ತೀರಿ, ನಂಬರ್ ಕೊಡ್ತೀರಿ. ಬಟ್ ಇವರು ನೋಡಿ, ಇಲ್ಲಿ ಯಾವುದೋ ಒಂದು ಏರಿಯಾಗೆ ಬಂದ್ರೆ ಇಲ್ಲಿ ನಮ್ಮ ಸ್ವಲ್ಪ ಏನಂತಾರೆ ಈ ಲೇಔಟ್ ಅಲ್ಲಿ, ಅಲ್ಲಿ ಇಲ್ಲಿ ಉಪ್ಕಾರ್ ಲೇಔಟ್ ಅಲ್ಲಿ ಇದೀವಿ. ಅಲ್ಲಿ ಬಂದು ಜೇನ್ನ ಹುಡುಕಿ ಕೊನೆಗೆ ಎಲ್ಲ ಕೀಳೋ ಅಂತ ಪ್ರಯತ್ನದಲ್ಲಿ ಇದೀವಿ. ಅಲ್ಲಿ ನಮ್ಮ ಅಣ್ಣವ್ರು ಇಬ್ಬರು ಕುತ್ಕೊಂಡವ್ರೆ, ಅವ್ರೇನೋ ಪರ್ಸ್ನಲ್ ಮಾತಾಡ್ಕೊಂತವ್ರೆ, ಕಷ್ಟ ಸುಖಗಳು ಅವ್ರಿಬ್ರದ್ದು. ಹಳೆ ಕಾಲದ ಪ್ರೇಮಿಗಳು ಅವ್ರಿಬ್ರು. ಸ್ವಲ್ಪ ಝೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಳೆ ಕಾಲದ ಪ್ರೇಮಿಗಳು ಇವರು. ಗೋಲು ನೋಡಮ್ಮ, ಭಾಳ ಹಳೆ ಕಾಲದ ಪ್ರೇಮಿಗಳು. ಈ ಹುಡುಗರು ಪ್ರೇಮಿಗಳು ಇರ್ತಾರೆ, ಗೊತ್ತಿಲ್ಲ ನಿಮ್ಗೆ, ಅಂತ ಜೋಡಿ ಇದು. ನೋಡಿ ಸ್ನೇಹಿತರೆ, ಚಿಕ್ಕದು ಜೇನು. ಬಟ್ ನಮ್ಮ ಉಮೇಶ್ ಅಣ್ಣವರು ಭಾಳ ಅಣ್ಣ ಚುಚ್ತದೆ, ಚುಚ್ಕೊಂಡು ನೋಡಿ. ಅಂದರೆ ಇವಾಗ ಜೇನು ಕಟ್ಟಿದ್ದೆ ಇದು, ಅದನ್ನೇ ಮುಚ್ಚಿಬಿಟ್ಟಿದ್ರು ನಾವು. ಇದರಲ್ಲಿ ಏನಿಲ್ಲ, ಸ್ವಲ್ಪ ಐತೆ ತುಪ್ಪ. ನೋಡಿ ಸ್ನೇಹಿತರೆ, ಇದು ಬಿಸಿ ಬಿಸಿ ತುಪ್ಪ, ಎಮಿ ತುಪ್ಪ. ನಮ್ಮ ಅಣ್ಣ ಕಾದು ಬಿಟ್ಟವನೇ ಸ್ನೇಹಿತರೆ, ಇದಕ್ಕೋಸ್ಕರ ಕಾದು ಬಿಟ್ಟವನೇ. ನೋಡಿ ಇವತ್ತು ನಮ್ಮ ಏನದು ಜೇನ್ ಬೇಟೆ ಆಡಿರೋದು. ನಮ್ಮ ಅಣ್ಣ ಫುಲ್ ಕಾದ್ ಬಿಟ್ಟವನೆ, ಅದಕ್ಕೆ ಅಲ್ಲೇ ಬಿಡ್ತಾನೆ ಇಲ್ಲ ತಗೊಳೋಣ ಅಂದ್ರೆ. ಹೇಗಿದೆ? ಸೂಪರ್ ಆಗಿದೆ. ಫ್ರೆಶ್ ಜೇನುತುಪ್ಪ. ಈ ತರ ಯಾರು ಟ್ರೈ ಮಾಡಿರಲ್ಲ ಜಾಸ್ತಿ. ಎಲ್ಲ ಬೆಲ್ಲ ಪಾಕ ಹಾಕ್ಬಿಟ್ಟು ಕಳಿಸ್ತಾರೆ ಜೇನುತುಪ್ಪ ಅಂಗಡಿಗಳಲ್ಲಿ. ಬಟ್ ಈ ತರ ಜೇನುತುಪ್ಪ ತಿನ್ಬೇಕಂದ್ರೆ ಹಳ್ಳಿಗಳಲ್ಲಿರೋರು ಮಾತ್ರ ತಿನ್ನಕ್ ಸಾಧ್ಯ ಇದನ್ನ. ಹಂಗನ್ಬಿಟ್ಟು ನೋಡಿ ತುಪ್ಪ ಎಲ್ಲ ಸೋರಿಸ್ತಾನೆ, ವೇಸ್ಟ್ ಮಾಡ್ತಾನೆ. ಪ್ರದೀಪ್ ಗೋಲು ಬಾಮಚ. ನಮ್ಮ ಉಮೇಶ್ ಅಣ್ಣವ್ರ ಏನು ಸಾರಥ್ಯದಲ್ಲಿ ಇವತ್ತು ಅಲ್ಲಿ ನೋಡಿ ಜೇನ್ ನೋಡಿ. ಮೊದಲನೇದಾಗಿ ಉಮೇಶ್ ಅಣ್ಣನಿಗೆ ತುಂಬಾ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಂಗೆ ಇವಾಗ ನಾನು ಸ್ವಲ್ಪ ಗುರು ಹಿಂಗೈತೆ ಸಾಲಿಡ್ ಟೇಸ್ಟ್ ಮಾತ್ರ. ಡಾಬರ್ ಜೇನುತುಪ್ಪ, ಅಂಬಾರ್ ಜೇನುತುಪ್ಪ ಅವೆಲ್ಲ ಇದ್ರ ಮುಂದೆ ಏನಿಲ್ಲ. ಅಲ್ಲಿ ನೋಡ ಅವ್ನು ನಗ್ತಾವನ ಅವನು. ಇವತ್ತು ಎಲ್ಲ ಜೇನ್ನ ಸೌದ್ಗೂ ಮುಗಿಸ್ಕೊಂಡು ಎಲ್ಲ ಮನೆ ಕಡೆ ಹೋಗ್ತಾ ಇದ್ದೀರಿ. ಜೇನ್ ತುಂಬ ಚೆನ್ನಾಗಿತ್ತು. ನಿಮ್ಗೆ ನೋಡಿ ಏನು ಅನ್ಸುತ್ತೋ, 6 ಗಂಟೆ ಟೈಮ್ ಆಗ್ತಾ ಇದೆ, 6 ಗಂಟೆ ಆಗೋಯ್ತು. ಸೊ ಎಲ್ಲ ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ನೋಡೋಣ. ಇನ್ನೂ ಮತ್ತೆ ನನ್ನ ಅಣ್ಣಂದ್ರು ಫ್ರೆಂಡ್ಸ್ನೆಲ್ಲ ಮತ್ತೆ ಇನ್ವಾಲ್ವ್ ಮಾಡಿಕೊಂಡು ಯಾವುದಾದ್ರೂ ವಿಷಯ ಬಂದಾಗ ಖಂಡಿತವಾಗ್ಲೂ ಸಿಗೋಣ. ಟೇಕ್ ಕೇರ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ 3 ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.